ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಷ್ಟೇ, ಇಲ್ಲ ಬೇರೆ ಯಾರು ನನಗೆ ಯಾರು ಇಷ್ಟ ಇಲ್ಲ ಯಾರು ಇಷ್ಟ ಆಗ್ತಾ ಇಲ್ಲ, ಯಾರು ಇಷ್ಟ ಇಲ್ಲ. ಚೆನ್ನಾಗಿರೋ ಹುಡುಗಿರಿದ್ರೆ ಏನಾಗಬೇಕು ಸರ್, ಟ್ಯಾಲೆಂಟ್ ಇರಬೇಕು. ನಮಗೆ ಗಿಲ್ಲಿನೇ. ಗಿಲ್ಲಿ ಅಂದರೆ ಟ್ಯಾಲೆಂಟೆಡ್ ವಿತ್ ಕ್ರಿಮಿನಲ್ ಮೈಂಡ್ ಇಟ್ಕೊಂಡು ಆಡೋವಂಥ ಗೇಮ್. ಯಾರನ್ನ ಎಲ್ಲಿ ಯಾವ ಥರ ಆಡಬೇಕು, ಅವ್ರನ್ನ ಯಾವ ರೀತಿಲಿ ಒಂದು ಮೈಂಡ್ ವಾಶ್ ಮಾಡಿ ಗೆಲ್ಲೋವಂಥ ಟ್ಯಾಲೆಂಟ್ ಇಟ್ಕೊಂಡಿರೋ ಒಬ್ಬ ಪರ್ಸನ್ ಅಂದರೆ ಗಿಲ್ಲಿಗಿರೋ ಟ್ಯಾಲೆಂಟ್ ಅಂದರೆ ಆಡೋ ಟೈಮಲ್ಲಿ ಆಡಿ, ನಗಿಸೋ ಟೈಮಲ್ಲಿ ನಗಿಸಿ, ಉರಿಸೋ ಟೈಮಲ್ಲಿ ಉರಿಸಿ, ಎಲ್ಲ ರೀತಿಲಿ ಒಂದು ಚಾಣಕ್ಷತನ ಅಂತಾರಲ್ಲ ಅದನ್ನು ಮಾಡಿಸಿರೋದಂತ ಗಿಲ್ಲಿ. ಅಶ್ವಿನಿ ಫೈಟರ್, ಅದು ಅಶ್ವಿನಿ ಇದ್ರೇ ಗಿಲ್ಲಿ ಗೆಲ್ಲಕ್ಕಾಗೋದು. ಗಿಲ್ಲಿ ಆಪೋಸಿಟ್ ಏನಿದ್ರು ಅಶ್ವಿನಿ ಎಷ್ಟು ಟ್ಯಾಲೆಂಟಾಗಿ ಬೇರೆ ರೀತಿಲಿ ಯಾವ ರೀತಿಲಾದರೂ ಒಂದು ಗೆಲ್ಲಬೇಕು ಅನ್ನೋ ಒಂದು ಟ್ಯಾಲೆಂಟಲ್ಲಿ ಬೇರೆಯವ್ರನ್ನ ಒಂದು ಹೀಯಾಳಿಸಿ ಒಂದು ಅವಮಾನ ಮಾಡಿ ಎಷ್ಟೇ ಇದು ಮಾಡಿದ್ರು ಆದರೆ ಗಿಲ್ಲಿ ಅದಕ್ಕೆಲ್ಲ ಒಂದು ಮರುಳಾಗಲ್ಲ. ಅಂದರೆ ಆ ಟ್ಯಾಲೆಂಟಲ್ಲಿ ಕಾಮಿಡಿ ಮಾಡಿಕೊಂಡೇ ಅವ್ರನ್ನ ಎದುರಿಸೋವಂಥ ತಾಕತ್ತಿರೋದೇ ಗಿಲ್ಲಿಗೆ. ಖಂಡಿತನೂ ಬರಲ್ಲ. ಆ ಟ್ಯಾಲೆಂಟು ಹೊಟ್ಟೆಲಿ ಈಗ ಉರಿ ಅನ್ನೋದು ಜಾಸ್ತಿ ಇದೆ, ನಾನು ಅನ್ನೋದು ಜಾಸ್ತಿ ಇದೆ, ನನ್ನಿಂದ ಅನ್ನೋದು ಜಾಸ್ತಿ ಇದೆ, ಅಹಂಕಾರ ಅನ್ನೋದು ಜಾಸ್ತಿ ಇದೆ. ಆದರೆ ಗಿಲ್ಲಿ ಇದನ್ನೆಲ್ಲ ಎದುರಿಸಿ ಗೆಲ್ಲೋ ಅಂಥ ಶಕ್ತಿ ಇರೋದು ಗಿಲ್ಲಿಗೊಬ್ಬನಿಗೆ. ಕಾವ್ಯಂಗೆ ಅದು ಟ್ಯಾಲೆಂಟು, ಗಿಲ್ಲಿ ಟ್ಯಾಲೆಂಟ್ ಅದು. ಅಲ್ಲಿ ಮರಳು ಮಾಡಿ ಇಲ್ಲಿ ಗೆಲ್ಲೋ ಅಂಥದ್ದು ಟ್ಯಾಲೆಂಟು. ಕಾವ್ಯ ಜೊತೆಲಿದ್ರೇ ಇವರೆಲ್ಲ ಸಪೋರ್ಟ್ ಮಾಡೋದು, ಇವ್ರನ್ನ ಉರ್ಸೋದು. ಅದ್ರ ಕಾವ್ಯ ಓಡಿಸೆಲ್ಲ ಬರೋದೇ ಗಿಲ್ಲಿಗೆ. ಯೂಸ್ ಮಾಡ್ಕೊಳ್ತಾ ಇರೋದು ಅನ್ನೋದಕ್ಕಿಂತ ಅಲ್ಲಿ ಸಪೋರ್ಟ್ ಮಾಡಿ ಗೆಲ್ಲೋದು ಒಂದು ಟ್ಯಾಲೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಗೇಮ್ ಖಂಡಿತ ಆಡ್ತಿದ್ದಾನೆ. ಅದು ಅದೇ ಹೇಳ್ತಾ ಇರೋದು, ಅದೇ ಟ್ಯಾಲೆಂಟು, ಗಿಲ್ಲಿ ಟ್ಯಾಲೆಂಟೇ ಅದು. 10 ಸಲ ಅಲ್ಲಿ ಒಳಗಡೆ ಇದ್ದು ಜೊತೆಲಿದ್ದು ಮತ್ತೆ ಅದನ್ನು ಇವ್ರ ಕಡೆ ಟರ್ನ್ ಮಾಡ್ಕೊಳ್ಳೋದೇ ಗಿಲ್ಲಿ ಟ್ಯಾಲೆಂಟು. ಅಣ್ಣ ಅಂತ ಕರಿತಾ ಇದ್ಲು ಒಂದು. ಆಮೇಲೆ ಗಿಲ್ಲಿನ ನೋಡಿದರೆ ಒಂದು ಸ್ವಲ್ಪ ಉರಿದು ಬೀಳ್ತಾ ಇದ್ಲು ಸ್ಟಾರ್ಟಿಂಗಲ್ಲೆಲ್ಲ. ರೀಸೆಂಟಾಗಿ ಮನೆಯಿಂದೆಲ್ಲ ಬಂದ್ರಲ್ವಾ ಅಣ್ಣ, ತಮ್ಮ ಮತ್ತು ಅಮ್ಮ ಎಲ್ಲ ಬಂದುಬಿಟ್ಟು ಗಿಲ್ಲಿ ಜೊತೆ ಒಂದು ಸ್ವಲ್ಪ ಚೆನ್ನಾಗಿರು, ಅಣ್ಣ ಅಂತೆಲ್ಲ ಕರಿಬೇಡ, ಈ ಥರ ಎಲ್ಲ ಹೇಳಿ ಆದಮೇಲೆ ಒಂದು ಸ್ವಲ್ಪ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ಸರಿನಾ? ಅದು ಸರಿ ಇಲ್ಲ. ಬಟ್ ಆದರೆ ಇವನು ಮೈಂಡಲ್ಲಿ ಬೇರೆ ರೀತಿಲಿ ಒಂದು ಗೇಮ್ ಪ್ಲ್ಯಾನ್ ಮಾಡಿಕೊಂಡು ಆಡ್ತಾ ಇರೋದು ಅದಷ್ಟೇ. ಕಾವ್ಯನ ಮೈಂಡಲ್ಲಿ ಏನಿದೆಯೋ ಅದು ಗೊತ್ತಾಗಲ್ಲ. ಬಟ್ ಆದರೆ ಅದು ಗಿಲ್ಲಿನ ಯೂಸ್ ಮಾಡ್ಕೊಂಡು ಗೆಲ್ಲೋ ಚಾನ್ಸಸ್ ಇವಳು ಯೂಸ್ ಮಾಡ್ಕೋತಾ ಇದ್ದಾರೆ. ಆದರೆ ಇವನು ಎಲ್ಲ ರೀತಿಲಿ ಮೈಂಡ್ ಗೇಮ್ ಯೂಸ್ ಮಾಡ್ಕೊಂಡು ಇವನು ಗೆಲ್ಲೋದಕ್ಕೆ ಟ್ರೈ ಮಾಡ್ತೀವಿ. ಖಂಡಿತ ಹೌದು, ಖಂಡಿತ ಅದು ಧ್ರುವಂತ ಆಟ ನಮ್ಗೇನು ಐ ಡೋಂಟ್ ಲೈಕ್ ಇಟ್. ರಕ್ಷಿತಾ ರಾಶಿಕಾ ಇಸ್ ಟಾಪ್ 5 ಅಷ್ಟೇ. ಐ ನೋ ದಟ್. ನಮ್ಗೇನಿದ್ರು ಇಸ್ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಇಸ್ ಗಿಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಯಾರು ಮಾತಾಡಲ್ಲ, ಹೊರಗಡೆ ಬಂದ ತಕ್ಷಣ ಎಲ್ಲ ಒಂದೇ ಏನೆಲ್ಲ ಮಾತಾಡ್ತಾರೆ. ಬಟ್ ಅಂಥವ್ರಿಗೆ ಏನು ಹೇಳ್ತೀರಾ? ಅಂಥವರೆಲ್ಲ ಈಗ ಒಂದು ಗೇಮ್ ಅಂತ, ಒಂದು ವಿನ್ನಿಂಗ್ ಟೀಮು ಅಂತ ಮಾಡ್ಕೊಳ್ಳೋವಾಗ ವಿನ್ನರ್ ಒಬ್ಬರೇ ಆಗೋಕ್ಕಾಗೋದು 10 ಜನದಲ್ಲಿ. ಆದರೆ ಆಗೋವಾಗ ಎಲ್ಲರೂ ಶತ್ರುಗಳೇ. ಆದರೆ ಆಗೋದ್ಮೇಲೆ ಆಮೇಲೆ ಎಲ್ಲ ಜೊತೆಲಿದ್ರೆ ಮಿತ್ರಗಳು. ಎಲ್ಲ ನೋಡಿ ಒಂದು ಸ್ವಲ್ಪ ಯಾರಿಗಾದ್ರೂ ಜಲಸಿ ಆ ಥರದ್ದು ಯಾರಿಗೂ ಬರಲ್ಲ. ಅವ್ನು ಗಿಲ್ಲಿನೇ. ಯಾಕಂದರೆ ಅವನು ನಗ್ಸೋದಕ್ಕೂ ಸೈ, ಆಡೋದಕ್ಕೂ ಸೈ, ಎಲ್ಲದಕ್ಕೂ ಸೈ. ಮತ್ತೆ ಸ್ಪಂದನ ಹೊರಗಡೆ ಹೋಗಿರೋದ್ರ ಬಗ್ಗೆ ನಿಮ್ಮ ವಿಚಾರ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ನೋ ಕಮೆಂಟ್ಸ್. ಓಕೆನಾ ಅಥವಾ ಇರಬೇಕಾಗಿತ್ತು? ಅವ್ರದಿಂದ ಅಷ್ಟೇನು ಅಲ್ಲಿ ಟ್ಯಾಲೆಂಟೆಡ್ ಒಂದು ಗೇಮ್ಸ್ ನಡೀತಾ ಇರಲಿಲ್ಲ. ಅದರಿಂದ ಅಶ್ವಿನಿ, ರಘು, ಗಿಲ್ಲಿ. ಅಶ್ವಿನಿ ಇಸ್ ಬ್ರಿಲಿಯಂಟ್. ಅಶ್ವಿನಿ ಇರೋದ್ರಿಂದನೇ ಗಿಲ್ಲಿಗೆ ಅವನ ಟ್ಯಾಲೆಂಟಲ್ಲಿ ಅವ್ನ ಗೇಮ್ ಪ್ಲ್ಯಾನು, ಅವನ ಮೈಂಡು, ಇದೆಲ್ಲ ಅವ್ನು ಯೂಸ್ ಮಾಡ್ಕೊಂಡು ಗೆಲ್ಲಕ್ಕಾಗ್ತಾ ಇರೋದು. ಈ ಸರಿ ಲೇಡಿ ಯಾರು ಗೆಲ್ಬೇಕಂತ ಅನ್ಸಲ್ವ ನಿಮಗೆ? ನೋ, ಓನ್ಲಿ ಗಿಲ್ಲಿನೇ ಗೆಲ್ಬೇಕು. ಖಂಡಿತ. ಅಲ್ಲ ಲೇಡೀಸ್ ಗೆಲ್ಲಲ್ಲ ಅಂತ ಕೇಳಿದ್ರಲ್ಲ, ಆಲ್ಮೋಸ್ಟು ಈ ಸೀಸನೆಲ್ಲ ಜಾಸ್ತಿ ಲೇಡೀಸೇ ಗೆದ್ದಿರೋದು ಅನ್ಕೊಂಡು ವಿನ್ನರ್ ಆಗಿರೋದು. ಸುತ್ತಿ ಆಗಿಲ್ವಾ? ನಾವು ಅಷ್ಟೊಂದು ಹೇಳ್ಬೇಕು ಅಂದರೆ ಬಿಗ್ ಬಾಸ್ ಅಂತ ಈ ಸೀಸನ್ ಅಷ್ಟೇ ನಾವು ನೋಡ್ತಾ ಇರೋದು. ಈ ಹಿಂದೆ ಎಷ್ಟು 12 ಎಪಿಸೋಡಲ್ಲಿ ಅಷ್ಟೊಂದು ನಾವು ಇಂಟ್ರೆಸ್ಟ್ ಇಟ್ಟು ನೋಡಿಲ್ಲ. ಈ ಎಪಿಸೋಡ್ ಪರವಾಗಿಲ್ಲ, ಅದು ಗಿಲ್ಲಿ ಇರೋದ್ರಿಂದ ನೋಡ್ತಾ ಇದ್ವಿ. ಇಲ್ವ ಕಾಮಿಡಿ, ಸ್ವಲ್ಪ ಕಾಲಿಡೋದಲ್ಲ ಎಲ್ಲ ಅಷ್ಟೇ. ಹೌದು, ನಮ್ಗೆ ಓನ್ಲಿ ಗಿಲ್ಲಿ. ಇಲ್ಲ
ಗಿಲ್ಲಿಯಿಂದಾನೇ ಅಶ್ವಿನಿ ಅಂತಾರೆ. ಸ್ಪರ್ಧೆಗೆ ಇನ್ನೊಬ್ಬ ಸ್ಪರ್ಧಿ ಇರಲೇಬೇಕಲ್ವ, ಸುಮ್ಮನೆ ಒಬ್ಬನೇ ವಿನ್ನರ್ ಮಾಡೋಕ್ಕಾಗಲ್ಲ. ವಿನ್ನರ್ ಆಗಬೇಕು ಅಂದರೆ ಪ್ರತಿ ಸ್ಪರ್ಧಿ ಇರಲೇಬೇಕು. ಆ ಸ್ಪರ್ಧಿ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಒಂದು ಟ್ಯಾಲೆಂಟ್ ಇದಿರೋದು, ಒಂದು ಕಠಿಣವಾಗಿ ಸ್ಪರ್ಧೆಯಲ್ಲಿ ಗೆದ್ದೋನೇ ಒಂದು ಇದು. ಆ ಒಂದು ಇದರೆಲ್ಲ ಪೈಪೋಟಿ ಇರ್ಬೋದೇನೋ ಗೊತ್ತಿಲ್ಲ. ಫೈಟ್ ಕೊಡೋದು ಅಶ್ವಿನ್ ಐತೆ. ಓಕೆ, ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.